ಸ್ವಾಮಿಗಳ ಬೃಂದಾವನ ಪ್ರವೇಶದ ಚರಿತ್ರಾ ಘಟನೆ 1671ರಲ್ಲಿ ಶಕ 1593ರಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರಿಗೂ ಭಕ್ತರಿಗೂ ಮುಂಚೆಯೇ ತಿಳಿಸಿದ್ದರು, ನಾನು ಇನ್ನೂ ಕೆಲವು ದಿನಗಳಲ್ಲಿ ಬೃಂದಾವನ ಪ್ರವೇಶ ಮಾಡುತ್ತೇನೆ. ಅದು ನನ್ನ ದೇಹದ ಅಂತ್ಯವಲ್ಲ, ನಾನು ನಿರಂತರವಾಗಿ ಭಕ್ತರಿಗೆ ಅನುಗ್ರಹ ನೀಡುತ್ತೇನೆ ಎಂದು. ಮಂತ್ರಾಲಯದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಬೃಂದಾವನವನ್ನು ನಿರ್ಮಿಸುವ ಕೆಲಸ ನಡೆದಿತ್ತು. ಸ್ವಾಮಿಗಳು ಶಿಷ್ಯರಿಗೆ ಹೇಳಿದಂತೆ ಒಂದು ವಿಶಿಷ್ಟ ಸ್ಥಳವನ್ನು ಆರಿಸಿದರು. ಅಲ್ಲಿ ಹಿಂದಿನಿಂದಲೇ ಧ್ಯಾನಮಗ್ನನಾಗಿ ಕುಳಿತುಕೊಂಡಿದ್ದ ಪ್ರಹ್ಲಾದರಾಜನ ಅವತಾರದ ಬಲಿಯಿಂದ ಪವಿತ್ರವಾದ ಸ್ಥಳ ಎಂದು ಹೇಳಲಾಗುತ್ತದೆ. ಅಂತಿಮ ದಿನ ಸ್ವಾಮಿಗಳು ಸ್ನಾನ ಮಾಡಿ, ದೇವರ ಆರಾಧನೆ ಮಾಡಿ, ವೇದ ಪಾಠ ಮಾಡುತ್ತಾ ಶಿಷ್ಯರಿಗೆ ಆಶೀರ್ವಾದ ನೀಡಿ, ನಾನು ನಿಮಗೆ ತೀರ್ಥ, ಮಂತ್ರಾಕ್ಷತೆ, ಪ್ರಾರ್ಥನೆಗಳ ಮೂಲಕ ಪ್ರತಿದಿನ ಅನುಗ್ರಹಿಸುತ್ತೇನೆ ಎಂದು ತಿಳಿಸಿದರು. ಆನಂತರ ಸ್ವಾಮಿಗಳು ಯೋಗನಿದ್ರೆಯಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡರು. ಶಿಷ್ಯರು ಅವರ ಸೂಚನೆಯಂತೆ ಹತ್ತಿರದಲ್ಲೇ ನಿರ್ಮಿಸಿದ್ದ ಬೃಂದಾವನವನ್ನು ಮುಚ್ಚಿದರು. ಆ ಕ್ಷಣದಲ್ಲಿ ಸಹಸ್ರಾರು ಭಕ್ತರು ಅಲ್ಲಿ ಸೇರಿಕೊಂಡು ಭಾವೋದ್ರೇಕದಿಂದ ಸ್ವಾಮಿಗಳನ್ನು ಸ್ಮರಿಸಿದರು. ಇದಾದ ನಂತರದಿಂದ ಇಂದಿಗೂ ಮಂತ್ರಾಲಯದ ಬೃಂದಾವನದಲ್ಲಿ ಸ್ವಾಮಿಗಳ ಅನುಗ್ರಹವನ್ನು ಭಕ್ತರು ಅನುಭವಿಸುತ್ತಿದ್ದಾರೆ. ತೀರ್ಥ, ಮಂತ್ರಾಕ್ಷತೆ, ಸೇವೆಗಳ ಮೂಲಕ ಜನರ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ನಂಬಿಕೆ.